Hello everyone, determinants chapter under topic area of a triangle, exercise 4.2. Question number 2, show that points A, B, C are collinear. A, B, C collinear ಅಂತ ಪ್ರೂವ್ ಮಾಡೋದಕ್ಕೆ ನಾವು ಟ್ರಯಾಂಗಲ್ ಫಾರ್ಮುಲಾ ಯೂಸ್ ಮಾಡಿ ಅದರಲ್ಲಿ ನಮಗೆ 0 ಬರುತ್ತೆ. ಏರಿಯಾ 0 ಬಂದ್ರೆ ಈ 3 ಪಾಯಿಂಟ್ಸ್ ಕೊಲಿನಿಯರ್ ಅಂತ ಹೇಳೋದಿಕ್ಕಾಗತ್ತೆ. So area of the triangle formula ಏನು, delta is equal to 1 by 2 x1 y1 1 x2 y2 1 x3 y3 1. So delta will be equal to 0 ಆಗುತ್ತೆ. ಓಕೆನಾ? ನಾನು ಫಸ್ಟ್ ಡೆಲ್ಟಾ ಫೈಂಡ್ ಔಟ್ ಮಾಡ್ತೀನಿ. x1 ಇದೆ, a, ಇದು b plus c ಇದೆ, ಇದು 1, ಇದು b, c plus a 1, c, a plus b 1. ನಾನು ಇದೆರಡು ಟರ್ಮ್ 0 ಮಾಡ್ತೀನಿ ಆಪರೇಷನ್ ಮಾಡಿ, ರೋ ಆಪರೇಷನ್ ಮಾಡಿ. ಸೊ ದಟ್ ನನಗೆ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡೋದು ಈಸಿ ಆಗುತ್ತೆ. ಓಕೆನಾ? ಸೊ R2 ನ ನಾನು R2 ಮೈನಸ್ R1 ಮಾಡ್ತೀನಿ, ಯಾಕಂದ್ರೆ ಇದು a ಮೈನಸ್ b ಆಗತ್ತೆ. R2 ಮೈನಸ್ R1 ಮಾಡಿದ್ರೆ ಸಿ ಕ್ಯಾನ್ಸಲ್ ಆಗಿ a ಮತ್ತೆ b ಸಿಗತ್ತೆ. ಸೊ a ಅಂಡ್ b ಕಾಮನ್ ಸಿಗತ್ತೆ ನನಗೆ. ಮೈನಸ್ R1 ರೋ 3ಗೆ ಇಲ್ಲಿ ಸಿ ಇದ್ರೆ ನಾನು ಬಿ ಕಾಮನ್ ಇದೆ, ಸಿ ಮೈನಸ್ ಎ, ಇಲ್ಲಿ ಸಿ ಬಿ ಕಾಮನ್ ಇದ್ರೆ ಎ ಮತ್ತೆ ಸಿ ಉಳಿಯುತ್ತೆ. ಸೊ ಅದಕ್ಕೂ R3 ಮೈನಸ್ R1 ಮಾಡ್ತೀನಿ. ಅವಾಗ ನನಗೆ ಡೆಲ್ಟಾ ಏನ್ ಸಿಗತ್ತೆ, ಹಾಫ್. ಫಸ್ಟ್ ರೋ ನಾನೇನು ಚೇಂಜ್ ಮಾಡ್ತಾ ಇಲ್ಲ, ಹಾಗೆ ಉಳಿಯುತ್ತೆ. ಸೆಕೆಂಡ್ ರೋ R2 ಮೈನಸ್ R1 ಅಂದ್ರೆ ಬಿ ಮೈನಸ್ ಎ ಆಯ್ತು. ಇದು ಇಲ್ಲಿ ಸಿ ಪ್ಲಸ್ ಎ ಮೈನಸ್ ಬಿ ಮೈನಸ್ ಸಿ ಆಯ್ತು. ಅಂಡ್ R3 ಅಲ್ಲಿ ಇಲ್ಲಿ 1 ಇದೆ, 1 ಮೈನಸ್ 1 0 ಆಯ್ತು. ಸಿ ಮೈನಸ್ ಎ ಆಯ್ತು. ಸೊ ಎ ಪ್ಲಸ್ ಬಿ ಮೈನಸ್ ಬಿ ಮೈನಸ್ ಸಿ ಆಯ್ತು. ಇದು 0 ಆಗುತ್ತೆ. ಕರೆಕ್ಟ್ ಇದೆಯಾ? ಇನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಡೆಲ್ಟಾ ಇಸ್ ಈಕ್ವಲ್ ಟು ಹಾಫ್ ಇಂಟು ಇದು ಎ ಹಾಗೆ ಉಳಿಯುತ್ತೆ. ಇಲ್ಲಿ ಮೈನಸ್ ಆಫ್ ಎ ಮೈನಸ್ ಬಿ ಮಾಡ್ತೀನಿ. ಮೈನಸ್ ಕಾಮನ್ ತೆಗ್ದೆ, ಅವಾಗ ಎ ಪಾಸಿಟಿವ್ ಆಗುತ್ತೆ, ಬಿ ನೆಗೆಟಿವ್ ಆಗುತ್ತೆ. ಇಲ್ಲೂ ಮೈನಸ್ ಆಫ್ ಎ ಮೈನಸ್ ಸಿ ಅಂತ ಮಾಡ್ತೀನಿ. ಯಾಕೆ ಅಂತ ನಿಮಗೆ ಗೊತ್ತಾಗತ್ತೆ. ಇದು ಬಿ ಪ್ಲಸ್ ಸಿ ಇದೆ, ಇಲ್ಲಿ ಸಿ ಮತ್ತೆ ಸಿ ಕ್ಯಾನ್ಸಲ್ ಆಯ್ತು, ಎ ಮೈನಸ್ ಬಿ ಆಯ್ತು. ಇಲ್ಲಿ ಬಿ ಮತ್ತೆ ಬಿ ಕ್ಯಾನ್ಸಲ್ ಆದ್ರೆ ಎ ಮೈನಸ್ ಸಿ ಆಗುತ್ತೆ. ಕರೆಕ್ಟ್ ಇದೆಯಾ? ಇದು 1 0 0 ಆಯ್ತು. ಈಗ ನಾನೇನ್ ಮಾಡ್ತೀನಿ, ಈ ರೋ ಇಂದ ಎ ಮೈನಸ್ ಬಿ ಕಾಮನ್, ಈ ರೋ ಇಂದ ಎ ಮೈನಸ್ ಸಿ ಕಾಮನ್ ಆಗಿ ಸ್ಕೇಲಾರ್ ಕ್ವಾಂಟಿಟಿ ಆಗಿ ಹೊರಗಡೆ ತೆಗಿತೀನಿ. ಅವಾಗ ಹಾಫ್ ಇಂಟು ಎ ಮೈನಸ್ ಬಿ ಇಂಟು ಎ ಮೈನಸ್ ಸಿ ಆಯ್ತು. ಕರೆಕ್ಟ್ ಇದೆಯಾ? ಈಗ ಏನ್ ಟರ್ಮ್ಸ್ ಉಳಿದಿದೆ, ಎ ಬಿ ಪ್ಲಸ್ ಸಿ 1, ಇಲ್ಲಿ ಮೈನಸ್ 1, ಇಲ್ಲಿ ಮೈನಸ್ 1, ಇಲ್ಲಿ 1, ಇಲ್ಲಿ 1, ಇಲ್ಲಿ 0, ಇಲ್ಲಿ 0. ಸೊ ಐ ಕ್ಯಾನ್ ಫೈಂಡ್ ಓನ್ಲಿ ವ್ಯಾಲ್ಯೂ ಫಾರ್ ದಿಸ್, ಯಾಕಂದ್ರೆ ಇದೆರಡು 0 ಇದೆ ಅಲ್ವಾ? ಹಾಗಾಗಿ ನಾನು ಬರೀ ಈ ಒಂದು ಎಲಿಮೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೀನಿ. ಏನಾಗತ್ತೆ, ಹಾಫ್ ಇಂಟು ಎ ಮೈನಸ್ ಬಿ ಎ ಮೈನಸ್ ಸಿ 1 ಇಂಟು ಮೈನಸ್ 1 1, ಈ ರೋ ಈ ಕಾಲಮ್ ತೆಗ್ಬಿಟ್ರೆ ಮೈನಸ್ 1 1 ಮೈನಸ್ 1 1. ಹೌದಾ? ಈಗ ಹಾಫ್ ಇಂಟು ಎ ಮೈನಸ್ ಬಿ ಇಂಟು ಎ ಮೈನಸ್ ಸಿ 1 ಇಂಟು ಮೈನಸ್ 1 ಇಂಟು 1 ಮೈನಸ್ 1 ಆಗುತ್ತೆ. ಇದು ಮೈನಸ್ ಆಫ್ ಮೈನಸ್ 1 ಪ್ಲಸ್ 1 ಆಯ್ತು. ಮೈನಸ್ 1 ಪ್ಲಸ್ 1 0 ಆಗಿರೋದ್ರಿಂದ ಕಂಪ್ಲೀಟ್ ಇಟ್ ಈಸ್ ಈಕ್ವಲ್ ಟು 0 ಅಂದ್ರೆ ಡೆಲ್ಟಾ ಇಸ್ ಈಕ್ವಲ್ ಟು 0. ಹೌದಾ? ಸಿನ್ಸ್ ಡೆಲ್ಟಾ ಇಸ್ ಈಕ್ವಲ್ ಟು 0, ಎ ಬಿ ಸಿ ಆರ್ ಕೊಲಿನಿಯರ್. ಕೊಲಿನಿಯರ್ ಅಂದ್ರೆ ಏನು? ಲೀನಿಯರ್ ಅಂದ್ರೆ ಸ್ಟ್ರೈಟ್ ಲೈನ್,
ಕೊಲಿನಿಯರ್ ಅಂದ್ರೆ ಒಂದೇ ಲೈನ್ ಅಲ್ಲಿ ಇರೋ ಪಾಯಿಂಟ್ಸ್ ಅಂತ. ಅಂದ್ರೆ ಸೇಮ್ ಈ ತರ ಇದ್ರೆ ಇದು ಎ, ಇದು ಬಿ, ಇದು ಸಿ ಅಂತ ABC ಅಂತಾನೆ ಬರ್ಬೇಕಿಲ್ಲ, ಬಟ್ ಸೇಮ್ ಲೈನ್ ಅಲ್ಲಿ ಬರುತ್ತೆ ಅನ್ನೋದಕ್ಕೆ ಕೊಲಿನಿಯರ್ ಅಂತ ಹೇಳ್ತೀವಿ. ಥ್ಯಾಂಕ್ ಯು.